ಆರೋಗ್ಯ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಯುಟಿ ಖಾದರ್ ಸರ್ಗೆ ಭೇಟಿಯಾಗಿ ದಾಂಡೇಲಿಯ ಜ್ವಲಂತ ಸಮಸ್ಯೆಗಳಾಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಅವ್ರ ಜೊತೆಯಲ್ಲಿ ನಾವು ಮನವಿ ಕೊಡೋ ಮುಖಾಂತರ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತಿನ ದಿವಸ ನಮಗೆ G+2 ಮನೆ ನಿವೇಶನ ಭಾಳಷ್ಟು ದಿವಸಗಳಿಂದ ಹಾಗೆ ಉಳಿದಿದೆ. 2018ರಲ್ಲಿ ಕೊಡಬೇಕಾಗಿರ್ತಕ್ಕಂಥ 11 ತಿಂಗಳಲ್ಲಿ ಮುಗಿಸ್ಬೇಕಾಗಿರ್ತಕ್ಕಂಥ G+2 ನಿವೇಶನವನ್ನು 108 ಮನೆಗಳನ್ನು ಕೊಡೋ ಮುಖಾಂತರ ಮತ್ತೆ ಮನೆಗಳನ್ನು ಕೊಟ್ಟಿಲ್ಲ. ಸಾಕಷ್ಟು ಬಡವರೆಲ್ಲ ಅಲ್ಲಿ ನಲುಗ್ತಾ ಇದ್ದಾರೆ. ಆ ನಿಮಿತ್ತವಾಗಿ ಮತ್ತು ಆರೋಗ್ಯ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ವಿ. ನಮ್ಮ ಒಂದು ಉಪಾಧ್ಯಕ್ಷರು, ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಪಟೇಲ್ ಅವರು ಮಾತನಾಡುತ್ತಿದ್ದಾರೆ. ಈಗಾಗಲೇ ಮಾನ್ಯ ಶ್ರೀ ಯುಟಿ ಖಾದರ್ ಸಾಹೇಬರಿಂದ ಮನವಿಯನ್ನು ದಾಂಡೇಲಿಯ ಹೋರಾಟ ಸಮಿತಿ ವತಿಯಿಂದ ಮನವಿಗಳನ್ನು ಕೊಟ್ಟಿದ್ದೇವೆ. ಅವರಿಗೆ ಆದಷ್ಟು ಬೇಗನೆ ನಮ್ಮ ಸಮಸ್ಯೆ ಇತ್ಯರ್ಥ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಈ ದವಾಖಾನೆ ಆರೋಗ್ಯ ಹಾಸ್ಪಿಟಲ್ ಇರ್ಬೋದು, ESI ಹಾಸ್ಪಿಟಲ್ ಇರ್ಬೋದು, ಮತ್ತು G+ ಇರ್ಬೋದು, ಇನ್ನುಳಿದ ತಾಲೂಕುಗಳ ಬರುವ ಸಲುವಾಗಿ ಅಂತ ನಾವು ಮನವಿ ಮಾಡಿದ್ದೇವೆ. ಅವು ಕಾರ್ಯರೂಪದಲ್ಲಿ ಬರುವ ರೀತಿಯಲ್ಲಿ ನಾವು ಮನವಿ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಮಾಡ್ತಾರೆ ಅನ್ನೋ ಭರವಸೆ ಮುಗಿದೆ. ತಾಲೂಕಾಗಿ 10 ವರ್ಷ ಸಮೀಪ ಬಂದರೂ ಕೂಡ ನಮಗೆ ತಾಲೂಕು ಆಸ್ಪತ್ರೆ ಬೇಕು ಮತ್ತು ಇತರ ಕಚೇರಿಗಳು ಬೇಕು ಅಂತ ಹೇಳ್ಬಿಟ್ಟು ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆಗಳು ಸಿಗ್ತಾ ಇಲ್ಲ. ಮುಂದಿನ ದಿವಸಗಳು ಸಿಗ್ತಾವೆ ಅನ್ನುವಂಥ ಭರವಸೆ ನಮಗೆ ಅಂತ ಹೇಳ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಿಗೆ ಧನ್ಯವಾದಗಳು ತಿಳಿಸಿ ನಮ್ಮ ಅಧ್ಯಕ್ಷರ ಮಾತನಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮಾನ್ಯ ಯುಟಿ ಖಾದರ್ ಸಾಹೇಬರು ಆರೋಗ್ಯ ಸಚಿವರು ಬಂದಿದ್ದಾರೆ. ಅವರು ನಾವು ಭೇಟಿಯಾಗಿ ಲಿಖಿತವಾದ ಮನವಿ ಕೊಟ್ಟಿದ್ದೇವೆ. ನಮ್ಮ ದಾಂಡೇಲಿ ತಾಲೂಕಿನಲ್ಲಿ ಇರುವ G+2 ಮನೆಗಳ ಕೆಲಸ ಬಿದ್ದಿದೆ. ಅನೇಕ ಬಾರಿ ಜಿಲ್ಲಾಧಿಕಾರಿಗಳು ಈ ವಿಷಯ ಬಗ್ಗೆ ಕ್ರಮ ವಹಿಸಲಿ ಅಂತೇಳಿ ಹೇಳಿದರು. ಗೃಹ ಮಂಡಳಿ ಮತ್ತು ನಮ್ಮ ನಗರಸಭೆಯವರು ಅದನ್ನು ಮುತುವರ್ಜಿ ವಹಿಸ್ತಾ ಇಲ್ಲ. ಆ ಕೆಲಸಗಳನ್ನು ಕಾರ್ಯಗತ ಮಾಡಲಿಕ್ಕೆ ವಿಳಂಬ ನೀತಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಲಿಖಿತವಾದ ಮನವಿ ಕೊಟ್ಟಿದ್ದೇವೆ. ಅದರ ಜೊತೆಗೆ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಒಂದು 15 ದಿವಸಗಳ ಹಿಂದೆ 3 ವೈದ್ಯರನ್ನು ಅಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ. ಅಲ್ಲೇ ವೈದ್ಯರ ಕೊರತೆ ಇದೆ. ಸುಮಾರು ಅಲ್ಲೇ ಪ್ರತಿದಿನ 400ರಿಂದ 500 ಹೊರ ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ. ಅವರಿಗೆ ಸೇವೆ ಸಿಗುವುದು ಬಹಳ ಕಷ್ಟಕರ ಆಗಿದೆ. ಆದ್ದರಿಂದ ಅಲ್ಲಿ ಪೂರ್ತಿ ಪ್ರಮಾಣದ ಡಾಕ್ಟರ್ಸ್ ವ್ಯವಸ್ಥೆ ಬೇಕು. ಮತ್ತು ನಮ್ಮ ಆಸ್ಪತ್ರೆ ತಾಲೂಕು ಆಸ್ಪತ್ರೆ 2018ರಲ್ಲಿ ಆಗಬೇಕಿತ್ತು, ಇಲ್ಲಿಯವರೆಗೆ ಆಗಲಿಲ್ಲ. ಈ ತಾಲೂಕು ಆಸ್ಪತ್ರೆಯನ್ನು ಸಹ ಮಾಡಬೇಕು ಅಂತೇಳಿ ನಾವು ಒಂದು ಲಿಖಿತವಾದ ಮನವಿ ಸಲ್ಲಿಸಿದ್ದೇವೆ. ಅದರ ಜೊತೆಗೆ ESI ಆಸ್ಪತ್ರೆ ಕಳೆದ 50 ವರ್ಷದಿಂದ ದಾಂಡೇಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲೇ ವೈದ್ಯರ ಕೊರತೆ ಇದೆ, ಸರಿಯಾದ ಸೇವೆ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ, ಸದರಿ ಒಂದು ಯೋಜನೆಯನ್ನು ESIC ಕೇಂದ್ರ ಸರ್ಕಾರಕ್ಕೆ ಆ ಆಸ್ಪತ್ರೆಯನ್ನು ಹಸ್ತಾಂತರಿಸಬೇಕು. ಯಾಕೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಅಲ್ಲಿ ನಡೆಸ್ತಾ ಇರೋದ್ರಿಂದ ಇದಕ್ಕೆ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಪ್ರತ್ಯೇಕವಾಗಿ ESIC ಆಸ್ಪತ್ರೆಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಅವರು ಸಹ ಕೇಳ್ಕೊಂಡಿದ್ದಾರೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಊರಿಗೆ ಬರ್ರಿ, ಸಾಕಷ್ಟು ಪ್ರಾಬ್ಲಮ್ ಇದೆ, ಬಂದು ನೋಡಿರಿ ಅಂತೇಳಿ ಅದಕ್ಕೂ ಒಪ್ಪಿದ್ದಾರೆ. ಪ್ರಯತ್ನ ಮಾಡಿ ಬರ್ತೇವೆ ಅಂತೇಳಿ ಹೇಳಿದ್ದಾರೆ. ನಮಗೆ ಭರವಸೆ ಇದೆ ಈ 3 ವಿಷಯಗಳ ಬಗ್ಗೆ ಆದಷ್ಟು ಬೇಗನೆ ಅವರು ಈ ಕ್ರಮ ವಹಿಸಬಹುದು ಅಂತೇಳಿ ನಮ್ಮ ನಿರೀಕ್ಷೆ ಇದೆ.